ಮಾರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಅಂದರೆ ಪಾರ್ಟ್ ಸಿ ನಲ್ಲಿ ಏನು ಕ್ವಶನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು 3 ಮಾರ್ಕ್ಸ್ಗೆ ಅದನ್ನು ಕೇಳೋಣ. ಕ್ವಾಲಿಟಿ ವ್ಯೂ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ, ನಾನು ಬರೆಯೋದು ನಿಮಗೆ ಕ್ಲಿಯರಾಗಿ ಕಾಣಿಸ್ಬೇಕು ಅಂತಂದರೆ 360 ಪಿಕ್ಸೆಲ್ ಮೇಲೆ ಕ್ವಾಲಿಟಿ ವ್ಯೂ ನೋಡಬೇಕಾಗುತ್ತೆ. ಮತ್ತು ಕಾನ್ಸೆಪ್ಟ್ ವೈಸ್ ಏನು ರಿಟೈನ್ಡ್ ಆಗಿದೆ ನಿಮಗೆ ಗೊತ್ತಿದೆ. ಮೊದಲೆಲ್ಲ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ನ 3 ಮಾರ್ಕ್ಸ್ಗೆ ಕೇಳ್ತಾ ಇದ್ರು. ಆದರೆ ಈಗ ಸಾಲ್ವಿಂಗ್ ಒನ್ ಆಫ್ ದ ಮೆಥಡ್ ಸಾಲ್ವಿಂಗ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ನಾವು ಯಾವ ಮೆಥಡ್ ಕೇಳ್ತಾರೆ? ವೇರಿಯಬಲ್ ಸೆಪರಬಲ್ ಮೆಥಡ್ ಅಲ್ಲಿ ಒಂದು ಕ್ವೆಶನ್ ಕೊಡ್ತಾರೆ, ಸಾಲ್ವ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವಿಂಗ್ ಕೇಳ್ತಾರೆ. ನಾವು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿತ್ ವೇರಿಯಬಲ್ ಸೆಪರಬಲ್ ಅಂದರೆ ನಿಮಗೆ ಮೊದಲೇ ಗೊತ್ತಿರೋ ಹಾಗೆ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಡ್ತಾರೆ. ಆ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಮಾಡಬೇಕು? ನೀವು ಎಕ್ಸ್ನೆಲ್ಲ ಒಂದು ಕಡೆ ಬರ್ಕೊಳ್ಬೇಕು, ವೈನೆಲ್ಲ ಒಂದು ಕಡೆ ಸೆಪ್ರೇಟ್ ಮಾಡಿ ಇಂಟಗ್ರೇಟ್ ಮಾಡಬೇಕು. ಇಂಟಗ್ರೇಟ್ ಮಾಡಿದಾಗ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ವಾಟ್ ಎವರ್ ಯು ಗೆಟ್, ವಿ ಕಾಲ್ ಇಟ್ ಆಸ್ ಫ್ಯಾಮಿಲಿ ಆಫ್ ಕರ್ವ್ಸ್. ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಏನು ಸೊಲ್ಯೂಷನ್ ಸಿಗುತ್ತೋ ಇಟ್ ಇಸ್ ನಥಿಂಗ್ ಬಟ್ ಎ ಫ್ಯಾಮಿಲಿ ಆಫ್ ಕರ್ವ್ಸ್ ಬರುತ್ತೆ. ಸೊ ಆ ಥರ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಇದು ಮೆಥಡ್ಸ್. ಡಿಫರೆನ್ಷಿಯಲ್ ಈಕ್ವೇಷನ್ dy/dx ಫಂಕ್ಷನ್ ಆಫ್ ಎಕ್ಸ್ ವೈ ಕೊಡ್ತಾರೆ, ನೀವು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ವೈ ಫಂಕ್ಷನ್ ಎಲ್ಲ ಒಂದು ಕಡೆ, ಎಕ್ಸ್ ಫಂಕ್ಷನ್ನ ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ಳಿ. ಇಂಟಗ್ರೇಟ್ ಮಾಡಿದ್ಮೇಲೆ ಫೈನಲ್ ಆನ್ಸರ್ ಬರುತ್ತೆ. ಸೊ ನಿಮಗೆ ಬೇಸಿಕಲಿ ಇಂಟಿಗ್ರೇಷನ್ ಚೆನ್ನಾಗಿ ಗೊತ್ತಿರಬೇಕು. ಫೈನ್. ನಾವು ಬಹಳಷ್ಟು ಇಂಟಿಗ್ರೇಷನ್ ನಾವು ಯಾವುದನ್ನ ಯೂಸ್ ಮಾಡ್ತೀವಿ? ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಗೊತ್ತಿದೆ, ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1/x² ಗೊತ್ತಿದೆ, -1/. ಇದು 1/x ಕೊಟ್ಟಾಗ, 1/√x ಕೊಟ್ಟಾಗ, ನಾವು 1 ಡಿವೈಡೆಡ್ ಬೈ 1 + x² ಕೊಟ್ಟಾಗ tan ಇನ್ವರ್ಸ್ x. ಈ ಥರ ಇಂಟಿಗ್ರೇಷನ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ನಾವು ಸೀಕೆಂಟ್ ಸ್ಕ್ವೇರ್ x ಇಂಟಿಗ್ರೇಷನ್ tan x, ಈ ಥರ ಕಂಪ್ಲೀಟ್ ಇಂಟಿಗ್ರೇಷನ್ ಗೊತ್ತಿದ್ರೆ, ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ? ಲಾಗ್ ಆಫ್ mod x. ಸೊ ಇಂಟೆಗ್ರಲ್ ವ್ಯಾಲ್ಯೂಸ್ ಎಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸು ಫಿಕ್ಸ್ಡ್ ಆಗುತ್ತೆ ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟರಲ್ಲಿ. ನಾವು ಫಸ್ಟ್ ಕ್ವೆಶನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ dy/dx is equal to x plus 1 divided by 2 minus y where y is not equal to 2. ನಿಮಗೆ ಗೊತ್ತಿದೆ y is not equal to 2 ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಡಿನಾಮಿನೇಟರ್ 0 ಆಗುತ್ತೆ ಅನ್ನೋ ಕಾರಣಕ್ಕೆ. ನಾವು ಸೊಲ್ಯೂಷನ್, ನಾವು ಎಲ್ಲ ಪ್ರಾಬ್ಲಮ್ ಕೂಡ ಜನರಲ್ ಸೊಲ್ಯೂಷನ್ ಕೇಳೋಂಥದ್ದು ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? dy/dx is equal to x plus 1 divided by 2 minus y. ಕರೆಕ್ಟ್ ಅಲ್ವಾ? ಕೊಟ್ಟಿರೋವಂಥದ್ದು. ನೀವೇನು ಮಾಡಬೇಕು? ಇಲ್ಲಿ ವೇರಿಯಬಲ್ ಸೆಪರಬಲ್ ಅಂದರೆ ಸೆಪರೇಟ್ ದ ವೇರಿಯಬಲ್ಸ್, ಸೆಪರೇಟಿಂಗ್ ದ ವೇರಿಯಬಲ್ಸ್ ಏನು ಮಾಡಬೇಕು? ಎಕ್ಸ್ ಇರೋ ಟರ್ಮ್ಸ್, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ 1, ಈ ಡಿ ಎಕ್ಸ್ನ ಇಲ್ಲಿ ಬರ್ಕೊಳ್ತೀರಾ, ಈ ಡಿ ಎಕ್ಸ್, ಮತ್ತು ಇಲ್ಲಿ 2 minus y ಇದೆ, 2 minus y, ಇದು dy. ನಾವು ಇಂಟಗ್ರೇಟ್, ಆನ್ ಇಂಟಗ್ರೇಟ್ ನಾನು ಹೇಳಿದ್ನಲ್ಲ, ಇಂಟಗ್ರೇಟ್ ಮಾಡಬೇಕು. ಇಂಟಗ್ರೇಟ್ 2 minus y ವಿತ್ ರೆಸ್ಪೆಕ್ಟ್ ಟು dy, x ಪ್ಲಸ್ y dx. ನೋಡಿ, ನೀವು ಸೂಕ್ಷ್ಮವಾಗಿ ಗೊತ್ತಾಗಬೇಕಾಗಿರೋದೇನು ಅಂತಂದರೆ, ವೈನಿರೋದೆಲ್ಲ ಸಪ್ರೇಟ್ ಮಾಡಿ, ಎಕ್ಸ್ ಇರೋದನ್ನ ಸಪ್ರೇಟ್ ಮಾಡಿ ಇಂಟಗ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ನಂಬರ್ 2 ಗೊತ್ತು, ವಿತ್ ರೆಸ್ಪೆಕ್ಟ್ ಟು dy ಇರೋದ್ರಿಂದ ಏನು ಬರೀತೀರಾ? 2 times y ಬರೀತೀರಾ, ಮೈನಸ್ ಇಂಟಿಗ್ರೇಷನ್ ಆಫ್ y ಏನು ಬರೀತೀರಾ? y² ಗೊತ್ತಿದೆ ನಿಮಗೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಏನು? x² ಗೊತ್ತಿದೆ ನಿಮಗೆ. ಇಂಟಿಗ್ರೇಷನ್ ಆಫ್ 1 ಏನು? ಎಕ್ಸ್ ಬರೀತೀರಾ, ಪ್ಲಸ್ ಸಮ್ ನಂಬರ್ ಸೇ ಕಾನ್ಸ್ಟೆಂಟ್ ಕೆ. ಇಂಟಿಗ್ರೇಷನ್ ಮಾಡಿದಾಗ ಕಾನ್ಸ್ಟೆಂಟ್ ಕೆ ಅಂತ ಹಾಕ್ತೀವಿ ಅಲ್ವಾ? ಅಷ್ಟೇ, ಆನ್ಸರ್ ಬಂತು. ಇದನ್ನು ರೀಸಫಲ್ ಮಾಡಿ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ತೀನಿ. ಮಲ್ಟಿಪ್ಲೈ ಬೈ 2 ಮಾಡೋದ್ರಿಂದ ಏನಾಗುತ್ತೆ? 4 times y minus y² is equal to x² plus 2x plus 2k. 2k ಅನ್ನೋದು ನಂಬರ್ ಕಾನ್ಸ್ಟೆಂಟ್. ಸೊ ರೀಅರೇಂಜ್ ಮಾಡ್ತೀನಿ. x² plus y² plus 2x minus 4y plus 2k, we can write that as c ಅಂತ ಬರ್ಕೊಳ್ತೀನಿ.
ದಟ್ ಈಸ್ ಈಕ್ವಲ್ ಟು 0. ರೀಅರೇಂಜ್ ಮಾಡ್ತೀನಿ. ನೋಡಿ, ಜನರಲ್ ಆಗಿ ಏನಿದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ರು, ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಬೇಕು. ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ರು, ಸಪ್ರೇಟಿಂಗ್ ದ ವೇರಿಯೇಬಲ್ಸ್ನ ಸಪ್ರೇಟ್ ಮಾಡ್ತೀರಾ, ಎಕ್ಸ್ ನೀರೋದೆಲ್ಲ ಒಂದು ಕಡೆ ಬರ್ಕೊಳ್ತೀರಾ, ವೈ ನೀರೋದನ್ನೆಲ್ಲ ಒಂದು ಕಡೆ ಬರ್ತೀರಾ, ಡಿ ವೈ ಇದೆ, ಡಿ ಎಕ್ಸ್ ಇದೆ. ಸಿಂಪಲ್ ಪ್ರೊಸೀಜರ್ ಅಷ್ಟೇ. ಸಪ್ರೇಟಿಂಗ್ ದ ವೇರಿಯೇಬಲ್ಸ್ನೆಲ್ಲ ಸಪ್ರೇಟ್ ಮಾಡಿಬಿಡಿ, ವೈನೆಲ್ಲ ಒಂದು ಕಡೆ ತೊಗೊಳ್ಳಿ, ಎಕ್ಸ್ನೆಲ್ಲ ಒಂದು ಕಡೆ ತೊಗೊಳ್ಳಿ. ಆಮೇಲೆ ಫೈನಲ್ ಏನು ಮಾಡಬೇಕು, ಇಂಟಗ್ರೇಟ್ ಮಾಡಬೇಕು. ಈ ಇಂಟಗ್ರೇಷನ್ ಅಷ್ಟೇ ಬೇಸಿಕ್ ಇಂಟಗ್ರೇಷನ್ ಇರುತ್ತೆ, ನಿಮ್ಗೆ ಗೊತ್ತಿರಬೇಕು. ಬೇಸಿಕ್ ಇಂಟಗ್ರೇಷನ್ ಅಷ್ಟೇ. ಇಂಟಗ್ರೇಟ್ ಮಾಡಿ ಆನ್ಸರ್ ಬಂತು, ಮುಗೀತು. ಇಷ್ಟಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೊಳ್ಬೋದು. ನೋಡಿ, ಅರ್ಥ ಆಯ್ತಾ? ನಾವು ಇಂಟಗ್ರೇಟ್ ಮಾಡ್ತೀರಾ, 2ನ ಇಂಟಗ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ 2y. ನಂಬರ್ 2 ವೈನ ಇಂಟಗ್ರೇಟ್ ಮಾಡಿದ್ರೆ y²/2, ಎಕ್ಸ್ನ ಇಂಟಗ್ರೇಟ್ ಮಾಡಿದ್ರೆ x²/2, 1ಅನ್ನು ಇಂಟಗ್ರೇಟ್ ಮಾಡಿದ್ರೆ x ಪ್ಲಸ್ ಕಾನ್ಸ್ಟೆಂಟ್, ಒಂದು ಕಾನ್ಸ್ಟೆಂಟ್ ಹಾಕ್ತೀರಾ, ಕೇನ್ ಹಾಕ್ಕೊಳ್ಬೋದು, ಸೀನಾದರೂ ಹಾಕ್ಕೊಳ್ಬೋದು. 2 ಇಂದ ಮಲ್ಟಿಪ್ಲೈ ಮಾಡಿ ರೀಅರೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ರೀಅರೇಂಜ್ ಮಾಡಿದಾಗ ಇದು ನಾವು ಬೇಸಿಕಲ್ ಜನರಲಾಗಿ ನಿಮ್ಗೆ ಗೊತ್ತಿದೆ x² + y² + 2x - 4y + c ಅಂದರೆ ಏನು, ಜನರಲಾಗಿ ಏನಂತಂದರೆ ಇದು ನಥಿಂಗ್ ಗೊತ್ತೆ, ಫ್ಯಾಮಿಲಿ ಆಫ್ ಸರ್ಕಲ್ಸ್. ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಆನ್ಸರು ಒಂದು ಸರ್ಕಲ್, ಫ್ಯಾಮಿಲಿ ಆಫ್ ಸರ್ಕಲ್ಸ್ ಬರುತ್ತೆ. ಫ್ಯಾಮಿಲಿ ಆಫ್ ಸರ್ಕಲ್ಸ್, ದಿಸ್ ವಾಟ್ ದ ಸರ್ಕಲ್. ಈ ಥರ ಸರ್ಕಲ್ ಬರೋದು ಆನ್ಸರ್ ಇದು. ನೋಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಸೊ ಸಿಂಪಲ್ ಕ್ವೆಶನನ್ನು ತಗೊಂಡಿದ್ದೀನಿ. ಈ ಥರ ಕ್ವೆಶನ್ಸ್ನ ವೇರಿಯೇಬಲ್ ಸೆಪರಬಲ್ ಮೆಥಡಲ್ಲಿ ಕೇಳುವಂತಹ ಡಿಫ್ರೆನ್ಷಿಯಲ್ ಇಕ್ವೇಷನನ್ನು ನಿಮಗೆ 3 ಮಾರ್ಕ್ಸ್ಗೆ ಫಿಕ್ಸ್ಡ್ ಆಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ವೇರಿಯೇಬಲ್ ಸೆಪರಬಲಲ್ಲಿ ಏನೇನು ಕ್ವೆಶನ್ಸ್ ಇದೆ ಎಲ್ಲ ಕ್ವೆಶನ್ಸು ಡಿಸ್ಕಸ್ ಮಾಡ್ತೀನಿ ಅಲಾಂಗ್ ವಿತ್ ದ ಎಕ್ಸಸೈಸಸ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ dy/dx. ಇಲ್ಲಿ ಸೊಲ್ಯೂಷನ್ ಕೊಟ್ಟಿದ್ದಾರೆ. dy/dx is equal to 1 + y² divided by 1 + x². ಕರೆಕ್ಟ್ ಅಲ್ವಾ? ಸಾರಿ, ನೋಡಿ ಇಲ್ಲಿ ಸೆಪರೇಟಿಂಗ್ ದ ವೇರಿಯೇಬಲ್ಸ್. ನೀವೇನು ಬರಿಬೇಕಾಗಿಲ್ಲ, ಪ್ರತಿ ಸಲನೂ ಸೆಪರೇಟಿಂಗ್ ದ ವೇರಿಯೇಬಲ್ಸ್. ವೇರಿಯೇಬಲ್ ಸೆಪರೇಟ್ ಮಾಡಿದಾಗ ಏನಾಗುತ್ತೆ, dy ಇದೆ, ಇಲ್ಲಿ 1 + y² ಇದೆಯಲ್ಲ, ಅದು ಡಿನಾಮಿನೇಟರ್ಗೆ ಹೋಗುತ್ತೆ, 1 + y². ಇಲ್ಲಿ dx ಇದೆಯಲ್ವಾ, dx ಇಲ್ಲಿ ನ್ಯೂಮರೇಟರ್ಗೆ ಹೋಗುತ್ತೆ, ಡಿವೈಡ್ ಬೈ 1 + x². ಏನು ಮಾಡ್ಬೋದು, ಇಂಟಗ್ರೇಟಿಂಗ್ ಬೋತ್ ದ ಸೈಡ್ಸ್. ನಾವು ಇಂಟಗ್ರೇಷನ್ dy ಡಿವೈಡ್ ಬೈ 1 + y², ಇಂಟಗ್ರೇಷನ್ ಆಫ್ dx ಡಿವೈಡ್ ಬೈ 1 + x². ನೋಡಿ, ಅರ್ಥ ಆಯ್ತಾ? ನಾವು ಇಂಟಿಗ್ರೇಷನ್ ಆಫ್ 1 dx ಡಿವೈಡ್ ಬೈ 1 + x² ನಿಮ್ಗೆ ಗೊತ್ತಿದೆ. ನಾನು ಜಸ್ಟ್ ಇನಿಷಿಯಲಿನೇ ಆ ಶೀಟ್ ಒಂದು ಬರೆಸಿದ್ದೀನಿ, ಫಾರ್ಮುಲಾ ಸ್ಲಿಪ್ಪು. ಕ್ಲೀನಾಗಿ ಆ ಫಾರ್ಮುಲಾ ಸ್ಲಿಪ್ನ ಇಟ್ಕೊಂಡು ನೀವು ಮಾಡಿ, ಗೊತ್ತಾಗುತ್ತೆ. ಇಂಟಿಗ್ರೇಷನ್ ಏನು ಬರುತ್ತೆ, tan ಇನ್ವರ್ಸ್ x ಬರೀತೀರಾ, tan ಇನ್ವರ್ಸ್ x ಅಲ್ವಾ, ಇದು tan ಇನ್ವರ್ಸ್ y ಬರ್ತೀರಾ, tan ಇನ್ವರ್ಸ್ y ಪ್ಲಸ್ c. ಸೊ ದಿಸ್ ಈಸ್ ಯುವರ್ ಆನ್ಸರ್. ಇಷ್ಟೇ ನೋಡಿ, 3 ಮಾರ್ಕ್ಸ್ಗೆ ಸಿಂಪಲ್ ಆಗಿ ಸ್ಕೋರ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತಾ? ಈಸಿ ಇದೆಯಲ್ಲ? ಸಪ್ರೇಟ್ ಮಾಡಿ, ಇಂಟಿಗ್ರೇಟ್ ಮಾಡಿ. ಈ ಇಂಟಿಗ್ರೇಷನ್ ಗೊತ್ತಿರಬೇಕಷ್ಟೇ. 3 ಮಾರ್ಕ್ಸ್ಗೆ ಮೋಸ್ಟ್ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳೋದು. ಒಂಚೂರು ನಿಮಗೆ ಇಂಟಿಗ್ರೇಷನ್ ಗೊತ್ತಿರಬೇಕು, ಬೇಸಿಕ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ನಾವು ಸಾಲ್ವ್ ಅಂತ ಕೇಳ್ತಾರೆ ಭಾಳ ಸಲ. ನಾವು ಏನು ಮಾಡ್ತೀರಾ, ಸೊಲ್ಯೂಷನ್ ನಿಮ್ಗೆ ಗೊತ್ತಿರೋ ಹಾಗೆ dy/dx is equal to e⁻x ಇಂಟು ಸ್ಪ್ಲಿಟ್ ಮಾಡ್ಕೊಳ್ತೀನಿ e⁻y. ನಾವು dy ಡಿವೈಡೆಡ್ ಬೈ e⁻y, ಇದು ಡಿನಾಮಿನೇಟರ್ಗೆ ಹೋಗುತ್ತೆ e⁻y. ಇಲ್ಲಿ e⁻x ಇದೆ, ಇದು dx ಇದೆ. ಸಪ್ರೇಟ್ ಮಾಡಿದ್ದೀನಿ, ಬರೆಯೋಕ್ಕೆ ಹೋಗಲ್ಲ ಇನ್ಮೇಲೆ. e⁻−y dy, ಇದು ನ್ಯೂಮರೇಟರ್ಲಿ, e⁻x dx. ಏನು ಮಾಡಬೇಕು, ಇದನ್ನು ಇಂಟಿಗ್ರೇಟು ಬರೀತೀನಿ. ನಿಮಗೆ ಈಗ ಸ್ಟೆಪ್ಸನ್ನು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ, ಸೆಂಟೆನ್ಸ್ ಬರೆಯೋದನ್ನು. ನಾವು ಇಂಟಿಗ್ರೇಷನ್ ಆಫ್ ಎಕ್ಸ್ಪೊನೆನ್ಷಿಯಲ್ ಇದು ಗೊತ್ತಿದೆ, e⁻−y ಬರೀತೀರಾ, ಡಿವೈಡ್ ಬೈ -1. ಯಾಕೆ ಅಂದರೆ y ಪಕ್ಕದಲ್ಲಿ -1 ಇರೋದ್ರಿಂದ ಅದು ಡಿವೈಡೆಡ್ ಮಾಡ್ತೀರಾ. e⁻x ಬರೀತೀರಾ ಪ್ಲಸ್ c. ದಿಸ್ ಇಸ್ ಯುವರ್ ಆನ್ಸರ್. ನಾವು ಈಗ ಏನು ಮಾಡಬೇಕು, ನೀವು ರೀಅರೇಂಜ್ ಮಾಡ್ಕೊಳ್ಬೇಕಾದ್ರೆ e⁻x ಮೈನಸ್ ಇದರಿಂದ ಇದು ಆ ಕಡೆ ಹೋಗೋದಾಗ ಪ್ಲಸ್ e⁻−y ಬರ್ಕೊಳ್ತೀರಾ. ಇದು -c is nothing but again a constant. You can just write it as some number, say -c. ಈ ಪ್ಲಸ್ ಸಿನ
ಇನ್ನೊಂದು ಕಡೆ ಹೋದಾಗ ಮೈನಸ್ ಸಿ ಆಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಆಫ್ ಮೈನಸ್ ವೈ ಈಸ್ ಈಕ್ವಲ್ ಟು ಸಮ್ ನಂಬರ್ ಸೇ ಕಾನ್ಸ್ಟೆಂಟ್. ಮೈನಸ್ ಸಿ ಹಾಕೋ ಬದಲು ಒಂದು ನಂಬರ್ ಕೆ ಅಂತ ಹಾಕ್ಕೊಳ್ಬೋದು ಕಾನ್ಸ್ಟೆಂಟ್, ವೇರ್ ಕೆ ಈಸ್ ಈಕ್ವಲ್ ಟು ಮೈನಸ್ ಸಿ. ನೋಡಿ ಅರ್ಥ ಆಯ್ತಾ? ಗೊತ್ತಾಯ್ತಲ್ವಾ? ಸಪ್ರೇಟ್ ಮಾಡ್ಕೊಳ್ತೀರಾ, ಇಂಟಿಗ್ರೇಟ್ ಮಾಡಿ. ಸೊ ಈ ಇಂಟಿಗ್ರೇಷನ್ ಗೊತ್ತಾಗಲ್ವಾ? ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಡಿ ಎಕ್ಸ್ ಅಂತ ಇದ್ದರೆ ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಸಿ ಬರೆಯೋದು, ಅದನ್ನು ಯೂಸ್ ಮಾಡಿದ್ದೀನಿ ಈ ಇಂಟಿಗ್ರೇಷನ್ಗೆ. ಇ ಟು ದ ಪವರ್ ಆಫ್ ನೆಗೆಟಿವ್ ಮೈನಸ್ ವೈ ಇದ್ದಾಗ. ಅರ್ಥ ಆಯ್ತಲ್ವಾ? ಸೊ ಇದೆಲ್ಲ ಎಕ್ಸಾಮಲ್ಲಿ ಕೇಳಿರೋಂಥ ಕ್ವೆಶನ್ಸು. ಇದ್ರ ಜೊತೆಗೆ ಫಾರ್ಮೇಷನ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕೇಳ್ತಿದ್ರು, ಬಟ್ ಫಾರ್ಮೇಷನ್ನು ಡಿಲೀಟೆಡ್ ಆಗಿರೋದ್ರಿಂದ ನಿಮಗೆ ಈ ಸಲ ನೀವು ಖಂಡಿತ ವೇರಿಯಬಲ್ ಸೆಪರೇಬಲ್ಗೆ ಈ ಥರ ಕ್ವೆಶನ್ಸ್ಗೆ ಫಿಕ್ಸ್ ಮಾಡ್ಕೊಳ್ಬೋದು. ನಾವು ನೆಕ್ಸ್ಟ್ ಸಾಲ್ವ್ ವೈ ಲಾಗ್ ವೈ ಡಿ ಎಕ್ಸ್ ಮೈನಸ್ ಎಕ್ಸ್. ನಾವು ಸಪ್ರೇಟ್ ಮಾಡ್ಕೊಳ್ಳುವಾಗ ನೀವೇನು ಮಾಡ್ತೀರಾ? ಸೊಲ್ಯೂಷನ್ ವೈ ಲಾಗ್ ವೈ ಡಿ ಎಕ್ಸ್ ಮೈನಸ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ಏನು ಮಾಡಬೇಕು? ನಾವು ವೈ ಲಾಗ್ ವೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಡಿ ವೈ ಮಾಡ್ಕೊಳ್ಳಿ. ಈಗ ಡಿ ಎಕ್ಸ್ ಸಪ್ರೇಟ್ ಮಾಡ್ಕೊಳ್ಳೋಣ. ಎಕ್ಸ್ ಇರೋದೆಲ್ಲ ಒಂದು ಕಡೆ ಬರುತ್ತೆ. ಡಿ ವೈ ಡಿವೈಡೆಡ್ ಬೈ ವೈ ಲಾಗ್ ವೈ. ನಾವು ಇಂಟಿಗ್ರೇಷನ್ ಆಫ್ 1/x ಗೊತ್ತು ನಿಮಗೆ, ಲಾಗ್ ಎಕ್ಸು. ಬೇರೆ ಇಲ್ಲಿ ಲಾಗ್ ವೈ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಈ ಲಾಗ್ ವೈನ ಟಿ ಅಂತ ಹಾಕ್ಕೊಳ್ಬೇಕು. ನಾನು ಟಿ ಅಂತ ಹಾಕೊಂಡ್ರೆ ಏನಾಗುತ್ತೆ? ಡಿಫ್ರೆನ್ಷಿಯೇಟ್ ಮಾಡಿದಾಗ ದಿಸ್ ಗೆಟ್ ರೀಪ್ಲೇಸ್ಡ್ ಬೈ, ಓಕೆ. ನಾವು ನಿಮಗೆ ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಾಗ ಅದೆಲ್ಲ ಬೇಕಾಗಿಲ್ಲ. ಲಾಗ್ ವೈ ಈಸ್ ಈಕ್ವಲ್ ಟು ಟಿ ಮಾಡಿದಾಗ ಏನಾಗುತ್ತೆ? ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ? 1/y ಡಿ ವೈ ಈಸ್ ಈಕ್ವಲ್ ಟು ಡಿ ಟಿ. ಸೊ ಡಿ ವೈ ಬೈ ಡಿ ಟಿ ಏನಾಗುತ್ತೆ? ಡಿ ಟಿ. ಸೊ ಇದೇನಾಗುತ್ತೆ? ಇಂಟಿಗ್ರೇಷನ್ ಡಿ ಟಿ ಬೈ ಟಿ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಟಿ ಏನಾಗುತ್ತೆ? ಲಾಗ್ ಟಿ. ಬಟ್ ವಾಟ್ ಈಸ್ ಟಿ? ಟಿ ಈಸ್ ನಥಿಂಗ್ ಬಟ್ ಲಾಗ್ ವೈ. ಲಾಗ್ ವೈ ಬರುತ್ತೆ. ಇದ್ರ ಇಂಟಿಗ್ರೇಷನ್ ಲಾಗ್ ಆಫ್ ಲಾಗ್ ವೈ ಬರುತ್ತೆ. ಅದನ್ನು ನಾನು ಸಿಂಪಲಾಗಿ ರಿಪ್ಲೇಸ್ ಮಾಡ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ವೈ ಬೈ ಲಾಗ್ ವೈ. ನೋಡಿ, ಇದು ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆಯಲ್ಲ? ಇದು ಡಿ ಎಕ್ಸ್ ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಸುಮ್ಮನೆ ವೇರಿಯೇಬಲ್ಸ್ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತ ಬರೀಬೋದು. ಡಿಫ್ರೆನ್ಷಿಯಲ್ ಲಾಗ್ ವೈ ಡಿವೈಡ್ ಬೈ ಲಾಗ್ ವೈ ಸೇಮ್ ಅದನ್ನೇ ಬರ್ದಿರೋದನ್ನ ಈ ಥರ ಬರ್ದಿದ್ವಿ. ಈ ಥರ ಎಕ್ಸ್ಪ್ಲನೇಷನ್ಸು ನಿಮಗೆ ಟೆಕ್ಸ್ಟ್ ಬುಕ್ಸು, ಬಾಸ್ಕೋ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಇದೆ, ಅದನ್ನು ನೋಡ್ಬೋದು. ಇಲ್ಲ ಅಂತಂದರೆ ಸಿಂಪಲಾಗಿ ಇಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಈಗ ಏನು ಮಾಡಬೇಕು? ಅಬ್ಸರ್ವ್ ಮಾಡಿ. ಇಂಟಿಗ್ರೇಟ್ ಮಾಡಿ 1/x ಏನು ಬರುತ್ತೆ? 1/x ಇಂಟಿಗ್ರೇಷನ್ ಈಸ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಆಫ್ ಲಾಗ್ ವೈ ಡಿವೈಡ್ ಲಾಗ್ ವೈ. ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ? ಲಾಗ್ ಆಫ್ ಲಾಗ್ ವೈ ಪ್ಲಸ್ ಸಿ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಇದನ್ನು ಲಾಗ್ ಆಫ್ ಮಾಡ್ ಎಕ್ಸ್ ಅಂತ ಇದ್ದೀವಿ, ಗೊತ್ತಿರುತ್ತೆ. ಸೊ ಲಾಗ್ ಆಫ್ ಮಾಡ್ ಅಂತಲೇ ಇದು ಮಾಡೋದು. ಸೊ ದಿಸ್ ಯು ಕ್ಯಾನ್ ಸ್ಟಾಪ್ ಇಟ್ ಇಯರ್. ಲಾಗ್ ಆಫ್ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ವೈ ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ಇದು ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡಿ. ಇದ್ರದ್ದು ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿ ಏನು ಮಾಡಿದ್ದೀನಿ ನಾನು. ಪುಟ್ ಲಾಗ್ ವೈ ಈಸ್ ಈಕ್ವಲ್ ಟು ಟಿ. ಹಾಗೇನಾಗುತ್ತೆ? ಐ ಇಲ್ಲಿ ಕೊಟ್ಟಿರೋಂಥದ್ದು ಈ ಥರ ಚೇಂಜ್ ಆಗುತ್ತೆ, ಬರುತ್ತೆ, ಪ್ಲಸ್ ಸಿ ಹಾಕ್ಕೊಳ್ತೀರ. ಸೊ ಇಲ್ಲಿ ಬರ್ದಿದ್ದೀನಿ ನಾನು. ಅರ್ಥ ಆಯ್ತಾ? ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಬೇಕಾದರೆ ಲಾಗ್ ಎಕ್ಸ್ ಈ ಸಿನ ಕಾನ್ಸ್ಟೆಂಟ್ ಸಿ ದೇ ಆರ್ ರಿಟರ್ನ್ ಟೇಕನ್ ಆಸ್ ಲಾಗ್ ಸಿ ಬರೆದು ಲಾಗ್ ಆಫ್ ಲಾಗ್ ವೈ. ಸೊ ಲಾಗ್ ಎಕ್ಸ್ ಸಿ ನೋಡಿ, ಈ ಸಿ ಬರ್ಕೊಂಡ್ರು ಒಂದೇ. ಸಿ ಸೇಮ್ ಆಸ್ ಲಾಗ್ ಸಿ, ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಕಾನ್ಸ್ಟೆಂಟ್ ಎನಿ ಯಾವ ಇಟ್ ಇಸ್ ಎ ಕಾನ್ಸ್ಟೆಂಟ್.
ಸೊ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸಿ ಲಾಗ್ ಆಫ್ ಲಾಗ್ ವೈ. ನಾವು ಇದು ಬೇಸ್ ಇ ಇರುತ್ತೆ. ಫೈನಲಿ ಹೌ ಯು ಕ್ಯಾನ್ ಸಿಂಪ್ಲಿಫೈ ದಿಸ್, ಇಲ್ಲಿ ಲಾಗ್ ಇದೆ, ಸೊ ಇರಲು ಲಾಗ್ ಇದೆ, ಇಲ್ಲೂ ಲಾಗ್ ಇದೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ಪೋನೆನ್ಷಿಯಲ್ ಡೆಫಿನಿಷನ್ ಪ್ರಕಾರ ಇ ಟು ದ ಪವರ್ ಎಕ್ಸ್ ಸಿ ಈಸ್ ಈಕ್ವಲ್ ಟು ವೈ. ದಿಸ್ ಇಸ್ ಅ ಫೈನಲ್ ಆನ್ಸರ್. ಈ ಥರ ಬರಿಬೋದು ನೀವು ಸಿಂಪ್ಲಿಫೈ ಮಾಡಬೇಕಂದ್ರೆ. ನೋಡಿ ಅರ್ಥ ಆಯ್ತಾ ಇದು? ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂದರೆ ಯು ಕ್ಯಾನ್ ಸ್ಟಾಪ್ ಇಟ್ ಇಯರ್ ಆಲ್ಸೋ. ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಸರ್, ಇಲ್ಲಾಂದರೆ 3 ಮಾರ್ಕ್ಸ್ಗೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಯು ಕ್ಯಾನ್ ಸ್ಟಾಪ್ ಇಯರ್ ಆಲ್ಸೋ. ಓಕೆ, ಇಲ್ಲಿಗೆ ಮಾಡಿದ್ರು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಪ್ಲಸ್ ಸಿ ಅಂತ ಹಾಕಿ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅಥವಾ ಸಿಂಪ್ಲಿಫೈಡ್ ಮಾಡ್ತೀವಿ ಅಂತಂದರೆ ಈ ಥರ ಸಿಂಪ್ಲಿಫೈ ಮಾಡಿ ಬರಿಬೋದು. ಇ ಟು ದ ಪವರ್ ಆಫ್ ಎಕ್ಸ್ ಸಿ ಈಸ್ ಈಕ್ವಲ್ ಟು ವೈ ಆರ್ ವೈ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್ ಸಿ. ಇದು ಹೇಗೆ ಬಂತು ಅಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶನು. ನಾವು ಸಚ್ ಕೈಂಡ್ ಆಫ್ ಕ್ವೆಶನ್ಸ್ ಬಹಳ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಕ್ವೆಶನ್ ಇದು. ಸುಮಾರು ಸಲ 4-5 ಸಲ ರಿಪೀಟ್ ಆಗಿರುವಂಥದ್ದು. ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಂದಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಡಿ ವೈ ಬೈ ಡಿ ಎಕ್ಸ್. ಸೊ ಸೊಲ್ಯೂಷನ್ ಏನು ಅಂತ ಬರ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು -4x ವೈ ಸ್ಕ್ವೇರ್ ಅಲ್ವಾ? ಸೊ ನೀವೇನು ಮಾಡ್ತೀರಾ, ನೀವು ಸಪ್ರೇಟ್ ಮಾಡ್ಕೊಳ್ಳಿ ವೇರಿಯೇಬಲ್ಸ್ನೆಲ್ಲ. ಡಿ ವೈ ಇದೆ, ವೈ ಸ್ಕ್ವೇರ್ ಇದೆ, ಈಸ್ ಈಕ್ವಲ್ ಟು -4x ಇದೆ. ಇಲ್ಲಿ ಡಿ ಎಕ್ಸ್ ಇದ್ದಿದ್ದು ಇಲ್ಲಿ ಡಿ ಎಕ್ಸ್ ಬಂತು. ನಾವು ಇಂಟಿಗ್ರೇಟ್ ಮಾಡಿದಾಗ ಇಂಟಿಗ್ರೇಷನ್ ಆಫ್ ಡಿ ವೈ ಬೈ ವೈ ಸ್ಕ್ವೇರ್ -4 ಟೈಮ್ಸ್ ಎಕ್ಸ್ ಡಿ ಎಕ್ಸ್ 4 ಟೈಮ್ಸ್. ಇಂಟಿಗ್ರೇಷನ್ ಆಫ್ 1 ಬೈ ವೈ ಸ್ಕ್ವೇರ್ ನಿಮ್ಗೆ ಗೊತ್ತಿದೆ, -1 ಬೈ ವೈ. ಇದು ಸುಮಾರು ಸಲ ನಿಮಗೆ ಮಾಡಿದ್ದೀನಿ ಇದನ್ನು. 1 ಬೈ ವೈ, 1 ಬೈ ವೈ ಸ್ಕ್ವೇರ್ 1 ಬೈ ಎಕ್ಸ್ ಸ್ಕ್ವೇರ್ ಇದ್ದಾಗ -1 ಬೈ ವೈ ಬರೆಯೋದು. -4 ಟೈಮ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನೋ ಎಕ್ಸ್ ಸ್ಕ್ವಯರ್ ಬೈ 2 ಪ್ಲಸ್ ಸಿ ಹಾಕ್ಕೊಳ್ತೀರಾ. ಇಲ್ಲಿ 2 ಈ 2 ಇಲ್ಲೇನು ಮಾಡ್ತೀರಾ, ಪುಟ್. ಇಲ್ಲಿಗೆ ಇದು ಜನರಲ್. ಇಲ್ಲಿಗೆ ನೀವು ಇದನ್ನು ಸಿಂಪ್ಲಿಫೈಡ್ ವರ್ಷನ್ ಎಲ್ಲ ಮಾಡೋ ಬದಲು ಸುಮ್ಮನೆ ಜಸ್ಟ್ ಪುಟ್ ವೈ ಈಸ್ ಈಕ್ವಲ್ ಟು 1 ಹಾಕ್ಕೊಳ್ಳಿ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕ್ಕೊಳ್ಳಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಜಾಗದಲ್ಲಿ 0 ಹಾಕ್ಕೊಳ್ಳೋಣ. ಸೊ -1 ಎಕ್ಸ್ ಜಾಗದಲ್ಲಿ 0 ಪ್ಲಸ್ ಸಿ. ದೇರ್ ಫೋರ್ ಸಿ ಈಸ್ ಈಕ್ವಲ್ ಟು -1. ಸಿ ವ್ಯಾಲ್ಯೂ ಬಂತು. ಫೈನಲ್ ಆನ್ಸರ್ ಏನು, -1 ಬೈ ವೈ ಈಸ್ ಈಕ್ವಲ್ ಟು -2x ಸ್ಕ್ವಯರ್ -1. ಸೊ ದಟ್ ಈಸ್ ಈಕ್ವಲ್ ಟು -1 ಬೈ -2x ಸ್ಕ್ವಯರ್ ಪ್ಲಸ್ 1 ಮೈನಸ್ ಕಾಮನ್ ತಗೊಂಡು ಈಸ್ ಈಕ್ವಲ್ ಟು ವೈ. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್. ಫೈನಲಿ ಯುವರ್ ವೈ ಈಸ್ ಈಕ್ವಲ್ ಟು 1 ಬೈ 2x ಸ್ಕ್ವಯರ್ ಪ್ಲಸ್ 1. ಇದನ್ನೇನಂತಾರೆ, ಇದನ್ನು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತಾರೆ. ಪರ್ಟಿಕ್ಯುಲರ್ ಅಂದರೆ ಇದು ಫ್ಯಾಮಿಲಿ. ಇದು ಭಾಳಷ್ಟು ಕರ್ವ್ಸ್ ಇರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವಾಗ ಎಕ್ಸ್ ವೈ ಈಸ್ ಈಕ್ವಲ್ ಟು 1 ಎಕ್ಸ್ ಈಸ್ ಈಕ್ವಲ್ ಟು 0 ಆಗ ಒಂದು ಕರ್ವ್ ತೊಗೊಳ್ತಾರೆ ಅಷ್ಟೇ. ಆ ಒಂದು ಕರ್ವ್ ಬಂದ್ಬಿಟ್ಟು y ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 2x ಸ್ಕ್ವೇರ್ ಪ್ಲಸ್ 1. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್. ಮತ್ತೆ ಕೇಳಿದ್ವಿ, ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1,1 ಕೊಟ್ಟಿದ್ದಾರೆ. ಉಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಎಕ್ಸ್ ಡಿ ವೈ 2x ಸ್ಕ್ವೇರ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಲ್ವಾ? ಡಿ ವೈ 2x ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಡಿ ಎಕ್ಸ್. ವೇರಿಯಬಲ್ ಸಪ್ರೇಟ್ ಮಾಡಿದ್ಮೇಲೆ ಇದನ್ನು ಇನ್ನೂ ಎಷ್ಟು ಸಿಂಪ್ಲಿಫೈ ಮಾಡೋದು, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಆಗೇನಾಗುತ್ತೆ, 2x ಬರುತ್ತೆ. ಇಲ್ಲಿ 1 ಬೈ ಎಕ್ಸ್ ಉಳಿಯುತ್ತೆ. ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಲ್ಲಿ ಡಿ ವೈ ಬರುತ್ತೆ. ಇದನ್ನು ಇಂಟೆಗ್ರೇಟ್ ಮಾಡಿ, ಇದನ್ನು ಇಂಟೆಗ್ರೇಟ್ ಮಾಡ್ತೀರಾ. ವೈನ ಇಂಟೆಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ವೈ ಆಗುತ್ತೆ. ಇದು ಇಂಟೆಗ್ರೇಟ್ ಮಾಡಿದ್ರೆ 2x ಸ್ಕ್ವಯರ್ ಬೈ 2 ಗೆಟ್ ಕ್ಯಾನ್ಸಲ್ ಪ್ಲಸ್ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬಂತಾ? ಸೊ ಏನು ಬಂತು ನಿಮಗೆ ಆನ್ಸರು? ಕ್ಲೀನಾಗಿ ಬರ್ಕೊಳ್ಳೋಣ. ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಲಾಗ್ ಆಫ್
mod x ಪ್ಲಸ್ ಸಿ. ಬಟ್ ಅವರು ಏನು ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರು. ಇದು ಫ್ಯಾಮಿಲಿ ಆಯಿತು, ನಿಮಗೆ ಬೇಕಾಗಿರೋದು ಪರ್ಟಿಕ್ಯುಲರು. ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು 1. ಯಾಕಂದರೆ ಅಲ್ಲಿ ಕೇಳಿದ್ದಾರೆ ಎಕ್ಸ್ ಈಸ್ ಈಕ್ವಲ್ ಟು 1 ಸೊ ಎಕ್ಸ್ ಜಾಗದಲ್ಲಿ 1 ಲಾಗ್ ಆಫ್ mod 1 ಅಂದರೆ ಇದು mod 1, ಇದು 0 ಪ್ಲಸ್ ಸಿ. ಸೊ ದೇರ್ ಫೋರ್ ಸಿ ಈಸ್ ಈಕ್ವಲ್ ಟು 0 ಬಂದುಬಿಡ್ತು. 0 ಬಂತು ಅಂದರೆ ನಿಮಗೆ ಫೈನಲ್ ಆನ್ಸರ್ ಏನಾಗುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಲಾಗ್ ಆಫ್ mod x. ದಿಸ್ ಈಸ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ನೋಡಿ, ಅರ್ಥ ಆಯ್ತಾ? ಗೊತ್ತಾಯ್ತಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ಈಕ್ವೇಷನ್ ಆಫ್ ದ ಕರ್ವ್. ದಿಸ್ ಈಸ್ ಆಲ್ಸೋ ಮೆನಿ ಟೈಮ್ಸ್, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5-6 ಸಲ ಕೇಳಿರುವಂತಹ ಕ್ವೆಶನ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತಿದ್ದು. ಇಲ್ಲೂ ಅಷ್ಟೇ, ಏನಿಲ್ಲ, ಫೈಂಡ್ ದ ಈಕ್ವೇಷನ್ ಆಫ್ ದ ಕರ್ವ್ ಕೊಟ್ಟಿದ್ದಾರೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 3 ಗಿವನ್ ದಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಕೊಟ್ಟಿದ್ದಾನೆ. ಏನು ಸ್ಲೋಪ್ ಅಂದರೆ ನಿಮಗೆ ಗೊತ್ತಿದೆ. ಸೊಲ್ಯೂಷನ್ dy/dx ಸ್ಲೋಪ್ ಈಸ್ ಈಕ್ವಲ್ ಟು 2x by y ಸ್ಕ್ವೇರ್ ಅಲ್ವಾ? ಸಪ್ರೇಟ್ ಮಾಡ್ಕೊಳ್ಳೋಣ. y ಸ್ಕ್ವಯರ್ dy 2 times x dx. ಆನ್ ಇಂಟಿಗ್ರೇಷನ್ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ y ಸ್ಕ್ವಯರ್ dy ಇಂಟಿಗ್ರೇಟ್ ಮಾಡ್ತೀರಾ, 2 ಕಾಮನ್ನು x dx. y ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತು, y³ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು x ಸ್ಕ್ವಯರ್ ಬೈ 2 ಬರುತ್ತೆ, ಆಚೆ 2 ಇಂದ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಸಿ. ದಿಸ್ ದ ಸೊಲ್ಯೂಷನ್. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 3 ಅಂತ ಹೇಳಿದ್ದಾರೆ. ಸೊ ಆಗೇನು ಮಾಡ್ತೀರಾ, ಪುಟ್ y ಈಸ್ ಈಕ್ವಲ್ ಟು 3 ವೆನ್ x ಈಸ್ ಈಕ್ವಲ್ ಟು -2. x ಇದು -2 ಆದಾಗ y ಬಂದ್ಬಿಟ್ಟು 3 ಅಂತ ಹೇಳಿದ್ದಾರೆ. ಸೊ ಆಗೇನಾಗುತ್ತೆ, 3³ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು -2 ಸ್ಕ್ವಯರ್ ಅಂದರೆ 4 ಪ್ಲಸ್ ಸಿ ಆಗುತ್ತೆ ಅಲ್ವಾ? ಸೊ 4 ಆಯಿತು. 27 ಡಿವೈಡೆಡ್ ಬೈ 3 ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇದು 9 ಆಗುತ್ತೆ, ಪ್ಲಸ್ ಸಿ. ದೇರ್ ಫೋರ್ 4ಕ್ಕೆ ಎಷ್ಟು ಸೇರಿಸಿದ್ರೆ 9 ಆಗುತ್ತೆ, ಸಿ ಈಸ್ ಈಕ್ವಲ್ ಟು 5 ಆಯಿತು. ಸೊ ಫೈನಲಿ ಯುವರ್ ಕರ್ವ್ ಈಸ್ y³ ಡಿವೈಡೆಡ್ ಬೈ 3 x ಸ್ಕ್ವಯರ್ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟು ಬಂತು, 5. ದಿಸ್ ಈಸ್ ದ ಜನರಲ್. ಇದು ನಿಮ್ಮ ಆನ್ಸರು. ಇಲ್ಲ ಮಲ್ಟಿಪ್ಲೈ ಮಾಡಿ, ಇದು ಸೊಲ್ಯೂಷನ್ ಆಯಿತು. ಮಲ್ಟಿಪ್ಲೈ ಬೈ 3 ಮಾಡ್ತೀರಾ ಅಂತಂದರೆ y³ ಈಸ್ ಈಕ್ವಲ್ ಟು 3x ಸ್ಕ್ವಯರ್ ಪ್ಲಸ್ 5 3 is 15. ಆರ್ ಈ ಥರನೂ ಬರೀಬೋದು, ಮಲ್ಟಿಪ್ಲೈ ಬೈ 3. ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ರಿಪಿಟೇಟಿವ್ ಆಗಿ ಒಂದು 4-5 ಸಲ ಕೇಳಿರೋದ್ರಿಂದ ನೋಡಿ ಹೇಗೆ ನೀವು ವೇರಿಯೇಬಲ್ ತುಂಬ ಸಿಂಪಲ್ ಇದೆ ನೋಡಿ. ಇದು ವೇರಿಯೇಬಲ್ ಸೆಪ್ರೇಟ್ ಮಾಡ್ತೀರಾ, ಇಂಟಗ್ರೇಟ್ ಮಾಡ್ತೀರಾ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ದೆನ್ ಯು ಗೆಟ್ ದ ಸೊಲ್ಯೂಷನ್, ಪರ್ಟಿಕ್ಯುಲರ್ ಸೊಲ್ಯೂಷನ್. ಇದನ್ನು ನಾವು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಇರ್ತೀವಿ. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈನ್. ನೆಕ್ಸ್ಟ್ ಕ್ವೆಶನ್ಸ್ ಎಲ್ಲ dy/dx. dy/dx ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. 1 ಮೈನಸ್ ಕಾಸ್ ಅಂದರೆ 2 ಟೈಮ್ಸ್ ಸೈನ್ ಸ್ಕ್ವಯರ್ x/2 ಡಿವೈಡೆಡ್ ಬೈ 2 ಟೈಮ್ಸ್ ಕಾಸ್ ಸ್ಕ್ವಯರ್ x/2. ಇದೆಲ್ಲ ಫಾರ್ಮುಲಾಸು ಗೊತ್ತಿರಬೇಕು. ಟ್ಯಾನ್ ಸ್ಕ್ವಯರ್ x/2, ಇದು dx ಹಾಕೊಳ್ಳೋಣ, ಇಲ್ಲಿ dy ಬಂತು. ಟ್ಯಾನ್ ಸ್ಕ್ವಯರ್ ಇಂಟಿಗ್ರೇಷನ್ ಇಲ್ಲ ನನ್ನ ಹತ್ರ, ನನಗೆ ಗೊತ್ತಿರೋದು ಸೀಕೆಂಡ್ ಸ್ಕ್ವಯರ್ x/2 -1. ಟ್ಯಾನ್ ಸ್ಕ್ವಯರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ಥೀಟಾ ಇಂಟು ಸೀಕೆಂಡ್ ಸ್ಕ್ವಯರ್ ಥೀಟಾ -1 ಅಂತ ಬರ್ಕೊಳ್ಬೋದು ಅಲ್ವಾ, dx. ಯಾಕೆಂದರೆ ಇಂಟಿಗ್ರೇಷನ್ ಮಾಡೋದಕ್ಕೆ dy ಬೈ ಇಂಟಿಗ್ರೇಷನ್ ಇರುತ್ತೆ, ಇಂಟಿಗ್ರೇಟ್ ಮಾಡಿದಾಗ y ಬರುತ್ತೆ. ಸೀಕೆಂಡ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದಾಗ ಟ್ಯಾನ್ x/2 ಡಿವೈಡೆಡ್ ಬೈ x ಪಕ್ಕದಲ್ಲಿ 1/2 ಇರೋದ್ರಿಂದ ಡಿವೈಡ್ ಬೈ 2 ಮೈನಸ್ x ಪ್ಲಸ್ ಸಿ. ಸೊ ಫೈನಲ್ ಆನ್ಸರ್ ಈಸ್ y ಈಸ್ ಈಕ್ವಲ್ ಟು 2 ಟೈಮ್ಸ್ ಟ್ಯಾನ್ x/2 ಮೈನಸ್ x ಪ್ಲಸ್ ಸಿ. ನೋಡಿ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸು ಏನೆಲ್ಲ ನೀವು ಕೇಳ್ಬೋದು, ಎಕ್ಸಸೈಸ್ ಇಲ್ಲಿರೋದು ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಫೈನ್. ನೆಕ್ಸ್ಟ್ ಕ್ವೆಶನ್ನು ಎಕ್ಸಸೈಸಲ್ಲಿ 9.4. ಇದು ಎಕ್ಸಸೈಸ್ 9.4 ಕೇಳೋಂಥ ಎಲ್ಲ ಪ್ರಾಬ್ಲಮ್ಸನ್ನು ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಇದು ವೇರಿಯೇಬಲ್ ಸೆಪರೇಬಲ್ ಮಾಡ್ತೀರಾ, ಇಂಟಿಗ್ರೇಟ್ ಮಾಡ್ತೀರಾ,
ಇದು ಯಾಕೆ 1/2 ಬಂತು ಗೊತ್ತಾಯ್ತಲ್ಲ, ಎಕ್ಸ್ ಪಕ್ಕದಲ್ಲಿ 1/2 ಇದೆ ಇಲ್ಲಿ, ಅದರಿಂದ /1/2. ನಾವು ಇಲ್ಲೂ ಅಷ್ಟೇ dy ಸೊಲ್ಯೂಷನ್ dy ಡಿವೈಡ್ ಬೈ ರೂಟ್ ಆಫ್ 2 ಸ್ಕ್ವಯರ್ ಮೈನಸ್ y ಸ್ಕ್ವಯರ್ ಈಸ್ ಈಕ್ವಲ್ ಟು ವೇರಿಯೇಬಲ್ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟೆ ನಾನು ಡೈರೆಕ್ಟಾಗಿ. ನಾವು ರೂಟ್ ಆಫ್ a ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್, ರೂಟ್ ಆಫ್ a ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಸೈನ್ ಇನ್ವರ್ಸ್ y/2 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ಆ y/2 ಈಸ್ ಈಕ್ವಲ್ ಟು ನಾನೇನು ಬರ್ತೀನಿ, ಸೈನ್ ಇನ್ವರ್ಸ್ ಆ ಕಡೆ ಹೋದಾಗ ಎಕ್ಸ್ ಪ್ಲಸ್ ಸಿ. ಸೊ y ಈಸ್ ಈಕ್ವಲ್ ಟು ಏನಂತ ಬರೆಯೋದು, 2 ಟೈಮ್ಸ್ ಸೈನ್ ಎಕ್ಸ್ ಪ್ಲಸ್ ಸಿ. ನೋಡಿ ಅರ್ಥ ಆಯ್ತಾ? ಇದೆಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸು, ಎಕ್ಸಸೈಸ್ 9.4 ಕೇಳಿರೋಂಥದ್ದು ಪ್ರಾಬ್ಲಮ್ಸು. 3 ಮಾರ್ಕ್ಸ್ ನೋಡಿ, 3 ಮಾರ್ಕ್ಸ್ಗೆ ಎಷ್ಟು ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೋಬೋದು. ಸೊ ವೇರಿಯೇಬಲ್ ಸೆಪರೇಬಲ್ ರಿಲೇಟೆಡ್ ಎಲ್ಲ ಕ್ವಶನ್ಸು ಮಾಡಿಬಿಡಿ, 100% ಒಂದು ಫಿಕ್ಸ್ಡ್ ಕ್ವೆಶನ್ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ನು, dy ಬೈ dx 1 ಮೈನಸ್ y, ಕರೆಕ್ಟ್ ಅಲ್ವಾ? 1 ಮೈನಸ್ y ಬರುತ್ತೆ. ನಾವು ಯು ಡೂ ಇಟ್ dy ಸಪ್ರೇಟ್ ಮಾಡ್ತೀನಿ, 1 ಮೈನಸ್ y ಒಂದು ಕಡೆ ಬರುತ್ತೆ, ಇದು dx. ನಾವು ಇಂಟಗ್ರೇಟ್ ಮಾಡೋಣ, dy ಡಿವೈಡ್ ಬೈ 1 ಮೈನಸ್ y ಈಸ್ ಈಕ್ವಲ್ ಟು dx ಇಂಟಿಗ್ರೇಷನ್. ನಾವು 1 ಮೈನಸ್ y ಇಂಟಿಗ್ರೇಷನ್ ಇದು ಡಿನಾಮಿನೇಟರ್ ಇರೋದ್ರಿಂದ ನಿಮ್ಗೆ ಗೊತ್ತಿದೆ ಮೈನಸ್ ಲಾಗ್ ಆಫ್ 1 ಮೈನಸ್ y. 1/x ಇದ್ದರೆ ಇಂಟಿಗ್ರೇಷನ್ ಏನು ಮಾಡ್ತೀರಾ, 1 ಲಾಗ್ ಆಫ್ x ಬರಿತೀರಾ. ಇಲ್ಲಿ y ಪಕ್ಕದಲ್ಲಿ -1 ಇರೋದ್ರಿಂದ ಮೈನಸ್ ಹಾಕ್ಕೊಳ್ತೀನಿ, ಮತ್ತು ಈಸ್ ಈಕ್ವಲ್ ಟು ಲಾಗ್ x ಬರಿತೀನಿ, ಲಾಗ್ x ಬರಿತೀನಿ. ನೋಡಿ ಅರ್ಥ ಆಯ್ತಾ? ಲಾಗ್ x ಬರಿತೀನಿ. ಲಾಗ್ x ಬರೆದ್ಬಿಟ್ಟು ಸಿ ಹಾಕ್ಬೇಕಲ್ವಾ, ಆ ಸಿ ಹಾಕೋ ಬದಲನ್ನ ನಾನು ಲಾಗ್ ಸಿ ಅಂತ ಬರ್ಕೋಬೋದು. ನಥಿಂಗ್ ಟು ವರಿ ಅಬೌಟ್ ದಟ್. ನಾವು ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಸಿ ಡಿವೈಡ್ ಬೈ 1 ಮೈನಸ್ y. ಸುಮ್ಮನೆ ಈಸಿಯಾಗಿ ಆಗಲಿ ಅನ್ನೋ ಕಾರಣಕ್ಕೆ ಲಾಗ್ ಎಕ್ಸ್. ನಾವು ಲಾಗ್ ಈಕ್ವೇಟಿಂಗ್ ಲಾಗ್ ಏನು ಮಾಡ್ಬೋದು, ಸಿ ಈಸ್ ಈಕ್ವಲ್ ಟು 1 ಮೈನಸ್ y ಈಸ್ ಈಕ್ವಲ್ ಟು ಎಕ್ಸ್, 1 ಮೈನಸ್ y ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೋಬೋದು. ನೋಡಿ 1 ಮೈನಸ್ y ಈಸ್ ಈಕ್ವಲ್ ಟು ಎಕ್ಸ್. ನೀವು ಸಿಂಪ್ಲಿಫೈ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು, ಲಾಗ್, ಸಾರಿ ಇಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಒಂದೇ ಒಂದು ಮಿಸ್ಟೇಕು, ಜಸ್ಟ್ ಐ ವಿಲ್ ರೆಕ್ಟಿಫೈ ಇಟ್. ಒಂದು ಸ್ವಲ್ಪ ಸಾರಿ, ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಇರೋದ್ರಿಂದ ಬರೀ ಎಕ್ಸ್ ಆಗುತ್ತೆ, ಬರೀ ಎಕ್ಸ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಲಾಗ್ ಸಿ ಡಿವೈಡ್ ಬೈ 1 ಮೈನಸ್ y is equal to x. Now by definition of logarithm I can write it as e to the power of x is equal to c divided by 1 minus y. Cross multiplication ಏನು ಮಾಡ್ಬೋದು, 1 minus y is equal to c divided by e to the power of x. That can be written as finally y is equal to 1 plus 1 minus c into e to the power of minus x. ನೋಡಿ ಇದು ಅರ್ಥ ಆಯ್ತಾ? ಒಂದು ಸ್ವಲ್ಪ ನೋಡ್ಕೊಳ್ಳಿ. ಡೆಫಿನೇಷನ್ ಆಫ್ ಲಾಗರಿಥಮ್ ಡೆಫಿನೇಷನ್ ಪ್ರಕಾರ ಈ ಥರ ಮಾಡ್ಕೊಳ್ತೀನಿ. ನಿಮಗೇನು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಯು ಕ್ಯಾನ್ ಸ್ಟಾಪ್ ಇಯರ್. ಅಟ್ಲೀಸ್ಟ್ 2 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಸೊ ಇದು ಡೆಫಿನೇಷನ್ ಆಫ್ ಲಾಗರಿಥಮ್ ಪ್ರಕಾರ e to the power of x is equal to c divided by 1 minus y. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು 1 minus y ಇಲ್ಲಿ ಹೋಗುತ್ತೆ, e to the power of x. ಇದು ಸಿ ಟು e to the power of ಮೈನಸ್ ವೈನ ಈ ಕಡೆ ತೊಗೊಳ್ಳಿ, ಸಿ ಇದನ್ನು ಈ ಕಡೆ ತೊಗೊಳ್ಳಿ. ಸೊ 1 ಮೈನಸ್ ಸಿ ಇಂಟು e to the power of minus x ಬರುತ್ತೆ. ದಿಸ್ ಇಸ್ ದ ಫ್ಯಾಮಿಲಿ ಆಫ್ ಕರ್ವ್. ನೋಡಿ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ನು, ಸೊಲ್ಯೂಷನ್. ನಾವು ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಇಂಟು ಟ್ಯಾನ್ ವೈ ಕೊಟ್ಟಿದ್ದಾರೆ, ಸೀಕೆಂಟ್ ಸ್ಕ್ವಯರ್ ವೈ. ನಾವು ಫಸ್ಟ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ I'll write it secant square x into tan y dx is equal to secant square y into tan x dy. ಸೊ ವೇರಿಯೇಬಲ್ ಸೆಪರೇಬಲ್ ಮಾಡಿದಾಗ ಏನಾಗುತ್ತೆ,
ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇದೆಯಲ್ವಾ, ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಆಗುತ್ತೆ ಇಂಟು ಡಿ ಎಕ್ಸ್. ಇಲ್ಲಿ ಸೀಕೆಂಟ್ ಸ್ಕ್ವೇರ್ ವೈ ಇದೆ, ಡಿವೈಡೆಡ್ ಬೈ ಟ್ಯಾನ್ ವೈ ಆಗುತ್ತೆ ಇಂಟು ಡಿ ವೈ. ನಾವು ಯು ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ತೀರಾ. ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಸೊ ಒಂದು ಮಿಸ್ಟೇಕ್, ಇಲ್ಲಿ ಮೈನಸ್ ಹಾಕಬೇಕಾಯ್ತು, ಇಲ್ಲೂ ಮೈನಸ್. ಸೊ ಫೈನಲ್ ಆನ್ಸರ್ ವಾಟ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಪುಟ್ ಇಲ್ಲಿ ಎಕ್ಸ್ಪ್ಲೇನ್ ನೋಡೋಣ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ವೈ ಫೈನಲ್ ಆನ್ಸರ್ ನೋಡಿ. ಯಾಕಂದರೆ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ಹಾಕಿ ಮಾಡಬೇಕಾಗುತ್ತೆ. ಸೊ ಇದು ಏನು ಮಾಡಿದಾಗ ಏನಾಗುತ್ತೆ, ಡಿ ಟಿ ಬೈ ಟಿ ಬರುತ್ತೆ. ದೆನ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಲಾಗ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ಲಾಗ್ ಆಫ್ ಟ್ಯಾನ್ ವೈ ಪ್ಲಸ್ ಸಿ. ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡಾಗ ಲಾಗ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಟ್ಯಾನ್ ವೈ ಈಸ್ ಈಕ್ವಲ್ ಟು ಸಿ ಬರುತ್ತೆ, ಲಾಗ್ ಸಿ ಬರುತ್ತೆ. ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಲಾಗ್ ಸಿ. ಪ್ರಾಪರ್ಟಿ ಯೂಸ್ ಮಾಡೋ ಪ್ರಕಾರ ಏನು ಮಾಡ್ಬೋದು, ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಈಸ್ ಈಕ್ವಲ್ ಟು ಸಿ ಅಂತ ಬರೀಬೋದು. ಲಾಗ್ ಟ್ಯಾನ್ ಎಕ್ಸ್ ಇದೆಯಲ್ವಾ, ಟ್ಯಾನ್ ವೈ ಇದೆಯಲ್ಲ, ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ, ಲಾಗನ್ನು ಸಿಂಪ್ಲಿಫೈ ಮಾಡಿ ಕೊನೆಗೆ ಈಸ್ ಈಕ್ವಲ್ ಟು ಸಿ ಅಂತ ಬರೀಬೋದು. ನೋಡಿ, ರೆಕ್ಟಿಫೈ ಮಾಡ್ಕೊಳ್ಳಿ. ಸೊ ಇದು ಎಕ್ಸಸೈಸ್ ಪ್ರಾಬ್ಲಮ್ಸು. ನೆಕ್ಸ್ಟು ಫೈಂಡ್ ದ ಈಕ್ವೇಷನ್ ಆಫ್ passing through the point c comma 0. Now dy by dx into e to the power of sin x. Now dy by is equal to e to the power of x into sin x dx. integrate ಮಾಡೋಣ. Now ನಿಮಗೆ ಗೊತ್ತಿರಬೇಕು, ಇಂಟಿಗ್ರೇಷನ್ ಆಫ್ dy ಇದು ಫಸ್ಟ್, ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀರಾ, ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಲೆಟ್ ಅಸ್ ಟ್ರೈ ಟು ಇಂಟಿಗ್ರೇಟ್. ಇದನ್ನು ಒಂದನ್ನು ತಗೊಳ್ಳೋಣ, ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್. ಟ್ರಿಗ್ನಾಮೆಟ್ರಿ ಫಂಕ್ಷನ್ನು ಫಸ್ಟ್ ಫಂಕ್ಷನು, ಇದು ಸೆಕೆಂಡ್ ಫಂಕ್ಷನು. ಏನು ಮಾಡ್ತೀರಾ, ಸೈನ್ ಎಕ್ಸ್ ಹಾಗೆ ತಗೊಳ್ತೀರಾ, ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ಇಂಟಗ್ರಲ್ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಡಿಫ್ರೆನ್ಸಿಯೇಷನ್ ಸೈನ್ ಎಕ್ಸ್ ಹಾಗೆ ಬರ್ಕೊಳ್ತೀರಾ, ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಹಾಗೆ ಮೈನಸ್ ಇಂಟಗ್ರಲ್ ಒಳಗಡೆ ಇದನ್ನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತಾ ಇರೋದು, ಇದನ್ನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇ ಟು ದ ಪವರ್ ಆಫ್ ಕಾಸ್ ಎಕ್ಸ್. ಮತ್ತೆ ಏನಾಗುತ್ತೆ, ಸೈನ್ ಎಕ್ಸ್ ಇ ಟು ದ ಪವರ್ ಆಫ್ ಹಾಗೆ ಇರುತ್ತೆ, ಇಂಟಿಗ್ರೇಷನ್ ಆಫ್ ಇದು ಕೂಡ ಅಷ್ಟೇ, ಮತ್ತೆ ಫಸ್ಟ್ ಫಂಕ್ಷನ್ ಇದು ಸೆಕೆಂಡ್ ಫಂಕ್ಷನ್. ಇದನ್ನು 3 ಮಾರ್ಕ್ಸಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ ಇಂಟಿಗ್ರೇಷನ್ ಚಾಪ್ಟ್ರಲ್ಲಿ. ಮಾಡೋಣ. ಫಸ್ಟ್ ಫಂಕ್ಷನ್ ಕಾಸ್ ಎಕ್ಸ್ ಹಾಗೆ ಇಟ್ಕೊಳ್ಳಿ, ಕಾಸ್ ಎಕ್ಸ್, ಇದನ್ನು ಬ್ರ್ಯಾಕೆಟ್ ಹಾಕೊಳ್ಳೋಣ, ಕಾಸ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ಇಂಟಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್. ಡಿಫರೆನ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್, ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ ಡಿ ಎಕ್ಸ್. ನೋಡಿ, ಅರ್ಥ ಆಯ್ತಾ? ಈ ಸ್ಟೆಪ್ಸ್ ಅರ್ಥ ಆಯ್ತಾ ನೋಡಿ, ಆಯಿತಾ? ಫೈನಲಿ ಏನು ಬರಿತೀವಿ, ಇಲ್ಲಿ ಐ ಇದೆ, ಇದು ಕೂಡ ಐ. ಸೊ ಸೈನ್ ಎಕ್ಸ್ ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಕಾಸ್ ಎಕ್ಸ್. ಇದು ಮೈನಸ್ ಐ ಆಗಿದೆ, ಪ್ಲಸ್ ಈ ಪ್ಲಸ್ ಐ ಈ ಕಡೆ ಇದು ಮೈನಸ್ ಜೊತೆ ಮಾಡಿದ್ರೆ ಮೈನಸ್ ಆಗುತ್ತೆ, ಮೈನಸ್ 2i ಆಯಿತು. 2i ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಐ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಫೈನಲಿ ವಾಟ್ ವಿ ಹ್ಯಾವ್ ಅಬ್ಟೈನ್ಡ್, ಈಗ ಲೆಟ್ ಅಸ್ ಟಾಕ್ ವಿತ್ ಈಕ್ವೇಷನ್ 1. ಈಕ್ವೇಷನ್ 1 ಏನಾಗುತ್ತೆ, y ಆಗುತ್ತೆ. ಇಂಟಿಗ್ರೇಷನ್ ಆಫ್ dy ಅಂದರೆ y. ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಸೈನ್ ಎಕ್ಸ್, ಇ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಇದು ಪ್ಲಸ್ ಸಿ ಹಾಕ್ಕೊಳ್ಬೋದು ಲಾಸ್ಟಲ್ಲಿ, ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ಆದರೆ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 0 ಹಾಕಿದಾಗ ಏನಾಗುತ್ತೆ, 0 ಹಾಕಿದಾಗ ಸೈನ್ 0, ಸಿ ವ್ಯಾಲ್ಯೂ ಬಂದುಬಿಟ್ಟು ಆಫ್ ಬರುತ್ತೆ. ಇಲ್ಲಿ ಜಾಗ ಇಲ್ದಿರೋದ್ರಿಂದ ನಾನು ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ ಆಫು.
ಫೈನಲ್ ಆನ್ಸರ್ ಈಸ್ y ಈಸ್ ಈಕ್ವಲ್ ಟು e ಟು ದ ಪವರ್ ಆಫ್ x ಡಿವೈಡೆಡ್ ಬೈ 2 sin x ಮೈನಸ್ ಕಾಸ್ x ಪ್ಲಸ್ ಸಿ ಅಂದರೆ 1/2. ನೋಡಿ ಅರ್ಥ ಆಯ್ತಾ? 1/2. ಎಕ್ಸ್ ಇರೋ ಜಾಗದಲ್ಲಿ 0 ಹಾಕಿ, ಸೈನ್ 0 ನಿಮ್ಗೆ ಗೊತ್ತು, ಕಾಸ್ 0 -1 ಬರುತ್ತೆ, ಇಲ್ಲಿ -1, ಇಲ್ಲಿ 0, ಈ -1/2 ಆಚೆ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಆಫ್ ಸಿ ಬಂದ್ಬಿಟ್ಟು ಆಫ್ ಬರುತ್ತೆ. ನೋಡಿ ಗೊತ್ತಾಯ್ತಾ? ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಎಕ್ಸಸೈಸ್ 9.4 ಅಲ್ಲಿರುವಂತಹ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ನಾವು ಫೈನಲಿ ವಿಲ್ ಎಂಡ್ ಅಪ್ ವಿತ್ ಸಾಲ್ವಿಂಗ್ ದಿಸ್ ಕ್ವೆಶನ್. ಇಲ್ಲಿ ಆರ್ ಎ ವ್ಯಾಲ್ಯೂ ಬಂದ್ಬಿಟ್ಟು ಎ ಬಿಲಾಂಗ್ಸ್ ಟು -1, ವೈ ವ್ಯಾಲ್ಯೂ ಬಂದ್ಬಿಟ್ಟು 2. ಇದು ಟೆಕ್ಸ್ಟ್ ಬುಕ್ಕಲ್ಲಿ ರಾಂಗ್ ಪ್ರಿಂಟ್ ಆಗಿದೆ. ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ನಾವು ಸೊಲ್ಯೂಷನ್ ಇದೇನಾಗಿದೆ, ಕಾಸ್ dy/dx ಇಸ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ ಅಲ್ವಾ? ಸೊ dy/dx ಏನಾಗುತ್ತೆ, ಕಾಸ್ ಇನ್ವರ್ಸ್ ಎ ಆಗುತ್ತೆ. dy ಈಸ್ ಈಕ್ವಲ್ ಟು ನಂಬರ್, ಕಾಸ್ ಇನ್ವರ್ಸ್ ಎ ಅನ್ನೋದು ಕಾನ್ಸ್ಟೆಂಟ್ ನಂಬರ್ ವಿತ್ ರೆಸ್ಪೆಕ್ಟ್ ಟು dx. ಆನ್ ಇಂಟಗ್ರೇಟಿಂಗ್ ವಾಟ್ ಡು ಯು ಗೆಟ್? ಇಂಟಿಗ್ರೇಟ್ ಮಾಡಿದಾಗ ಇಂಟಗ್ರೇಟ್ dy ಕಾಸ್ ಇನ್ವರ್ಸ್ ಎ ಹಾಗೆ ಇಟ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ dx. ಇಂಟಿಗ್ರೇಟ್ ಮಾಡಿದಾಗ ಏನಾಯಿತು, y ಕಾಸ್ ಇನ್ವರ್ಸ್ ಎ ಹಾಗೆ ಇಟ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ x dx ಏನಾಗುತ್ತೆ, x ಪ್ಲಸ್ ಸಿ ಅಲ್ವಾ? ಸೊ ಫೈನಲಿ ಎಕ್ಸ್ ಇರೋ ಜಾಗದಲ್ಲಿ 0 ಹಾಕಿ, 0, ವೈ ಇರೋ ಜಾಗದಲ್ಲಿ 2 ಹಾಕಿ. ಸೊ ಸಿ ವ್ಯಾಲ್ಯೂ ಈಸ್ 2. ಪರ್ಟಿಕ್ಯುಲರ್ ಸೊಲ್ಯೂಷನ್ ಸಿ ವ್ಯಾಲ್ಯೂ ಬಂದ್ಬಿಟ್ಟು 2 ಬಂತು. ಸೊ ಫೈನಲ್ ಆನ್ಸರ್ ಈಸ್ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎ ಎಕ್ಸ್ ಪ್ಲಸ್ 2. ಇದನ್ನು ಬರೆದ್ರೆ ಯಾವ ಥರ ಆಗುತ್ತೆ, y - 2 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಎಕ್ಸ್, ಈ ಎಕ್ಸ್ ಈ ಕಡೆ ಹೋಗುತ್ತೆ, ಕಾಸ್ ಇನ್ವರ್ಸ್ ಎ. Therefore, I can just write it as cos y - 2 divided by x is equal to, say, a. This is your particular solution. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? cos y - 2 divided by x is equal to a. ಸೊ ಆಲ್ಮೋಸ್ಟ್ 9.4 ಎಲ್ಲ ಎಕ್ಸಸೈಸಸ್ನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಸಾಲ್ವ್ ಮಾಡೋದಕ್ಕೆ ಈ ಕಡಿಮೆ ಅವಧಿಯಲ್ಲಿ. ನಿಮ್ಗೆ ಅಸೈನ್ಮೆಂಟ್ಸ್ ಏನಂದರೆ ಈ ಥರ ಮಿಕ್ಕಿದ ಪ್ರಾಬ್ಲಮ್ಸನ್ನ ನೀವು ಟ್ರೈ ಮಾಡಿ, ವೇರಿಯೇಬಲ್ನ ಸಪ್ರೇಟ್ ಮಾಡಿ, ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ, ವೈ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ, dy/dx ಎಲ್ಲ ವೈ ಫಂಕ್ಷನ್ಸ್ ಇಲ್ಲಿ, ಎಕ್ಸ್ ಫಂಕ್ಷನ್ಸ್ ಇಲ್ಲಿ, ಫೈನಲಿ ಇಂಟಗ್ರೇಟ್ ಮಾಡಿ ಗೆಟ್ ದ ಸೊಲ್ಯೂಷನ್. ದಟ್ ಈಸ್ ಯುವರ್ ಆನ್ಸರ್. ದಟ್ಸ್ ಆಲ್. ದಟ್ ಈಸ್ ವಾಟ್ ವೇರಿಯೇಬಲ್ ಸಪ್ರೇಬಲ್ ಆಲ್ ಅಬೌಟ್. ಮಾಡ್ತೀರಲ್ವಾ? ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪೇಷನ್ಸ್ಲಿ. ಇನ್ನು 5 ಮಾರ್ಕ್ಸ್ ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.